ಗಿರಿಗೌಡ್ ಮೆದೆ ಬೆಂಕಿ ಹಚ್ಚು ಅಂತ ಹೇಳ್ಕೊಟ್ಟವ್ರು ಯಾರು ನಿನಗೆ? ನೀವೇ. ನಾನ? ಹೌದು ನೀವೇ. ನಾನು? ನಿನ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ? ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ? ನೀವೇ ನೀವೇ ನೀವೇ. ಮಾದ ಮಾದ ಯಾವನು ಹೇಳ್ಕೊಂಡವನು ಅಂತ ನೀನು ಇವತ್ತು ಹೇಳಲಿಲ್ಲ. ಇವತ್ತಿನಿಂದ ಬೇಕಾದಾಗ್ಲಿ ನಿನ್ನ ಸುಟ್ಟು ಪೂಜೆ ಮಾಡಿ ನಾನು ಅಲ್ಲಿಂದ ಹೋಗ್ಬೇಕಾದ್ರೆ. ಯಾವನು ಹೇಳ್ಕೊಟ್ಟವನು? ಯಾವನು ಹೇಳ್ಕೊಟ್ಟವನು? ಸೂರಪ್ಪಣ್ಣ ಹೇಳ್ತೀನಿ, ಸೂರಪ್ಪಣ್ಣ ಹೇಳ್ತೀನಿ. ಕಿರಿಗೌಡ್ರ ಮಗ ನನ್ ಮಗಳು ಗಂಗಿನ ಕೆಡಿಸ್ಬಿಟ್ಟ. ಈಗ ನನ್ ಮಗಳಿಗೆ 3 ತಿಂಗಳಾಗೈತೆ ಸೂರಪ್ಪಣ್ಣ, 3 ತಿಂಗಳಾಗೈತೆ. ನನ್ ಮಗಳನ್ನ ನಿನ್ ಮಗನಿಗೆ ತಂದ್ಕೋ ಅಂತ ಗೌಡ್ರು ತಾವ್ ಕೇಳ್ಕೊಳಕ್ಕೆ ಅಂತ ಹೋದೆ. ಎಲ್ಲ ಗೌಡ್ರೆ ನಿಮ್ ಮಗ ನನ್ನ ಮಗಳ ಗಂಗೆನ ಕೆಡಿಸ್ಬಿಟ್ಟವನೆ. ಈಗ ಅವಳು 3 ತಿಂಗಳು. ಏನಲ್ಲ ನನ್ನ ಮಗ ನಿನ್ನ ಮಗಳನ್ನ ಕೆಡಿಸೋನಾ? ನಿನಗೇನು ಜ್ಞಾನ ಆಗಿ ನಾನು ನೆಟ್ಟಗಾಯ್ತಾ ಇಲ್ವೋ? ಏನ್ ರಂಗ? ಅಪ್ಪಯ್ಯ ಇವನ್ ಹೇಳೋದು ನಿಜವೇನ್ಲ? ಅಯ್ಯೋ ದೇವರಾಣೆಗಳು, ನಮ್ಮ ಅವನಾಣೆಗಳು, ನಾನು ಅವಳು ಮಕ್ಕಳೇ ನೋಡ್ನಿಲ್ಲ. ರಂಗಪ್ಪ ಹಂಗ ಅನ್ಬೇಡ. ನೀ ಏನಾರ ಕೈ ಬಿಟ್ಬಿಟ್ರೆ ನನ್ನ ಮಗಳು ಮೆಟ್ರ ಎಸಕ್ ಸಾಯಿಸ್ಬೇಕಾಯ್ತದೆ. ಸಾಯ್ತೋಗ್ಲ. ಎಲ್ಲೋ ಹೋಗಿ ಬಸರಾಗಿರೋ ನಿನ್ನ ಮಗಳನ್ನ ನನ್ನ ಮಗ ಕೆಡಿಸ್ತಾ ಅಂತ ಹೇಳ್ತೀಯ? ಹೋಗ ಆಚೆಗೆ. ಹೋಗಕ್ಕಿಲ್ಲ ಅಂದ್ರೆ ಜಾಡ್ಸಿ ಓದಿದ್ದೀನಿ. ಒದ್ದು ಬಿಟ್ರೆ ನಾ ಸುಮ್ಕೆ ಬಿಟ್ಬಿಟ್ಟೆನಾ? ಎಲ್ಲ ಮಾಡ್ತೀಯ? ಇದೀಗ ಅವ್ರ ತಾವ್ ಹೇಳ್ತೀನಿ. ಹೇಳು. ಸೂರಪ್ಪಂಗೆ ಹೇಳ್ತೀನಿ. ಹೇಳು. ಊರ್ನವ್ರೆಲ್ಲ ಸೇರಿ ಪಂಚಾಯ್ತಿ ಮಾಡ್ತೀನಿ. ನಿನ್ನ ಮಾನ ಮರವಾದಿ 3 ಕಾಸ್ಗಿಲ್ದಂಗ್ ಮಾಡ್ತೀನಿ. ಬೇಕರ್ ಬಡ್ಡಿ ಮಗನೇ, ನನ್ನ ಮಗನೇ ನಿನ್ನ ಮಗಳನ್ನ ಕೆಡಿಸವನೆ ಅನ್ನಕ್ಕೆ ಸಾಕ್ಷಿ ಎಲ್ಲ ಐತೆ. ಯಾರು? ಕರ್ಕೊಂಬರ್ಲ ಅವನ, ಕರ್ಕೊಂಬಂದು ಹೇಳಿಸ್ಲಾ? ಹಂಗನ್ಬೇಡಿ ನನ್ನ ನೋಡಿಯಾ. ನಿಮ್ ಮಗನ ಆಯ್ತೀನಿ, ಸಾಯ ಗಂಟ ನಿಮ್ ಮನೆಯಾಗ ಜೀತ ಮಾಡ್ತೀನಿ. ನೀವ್ ಹಂಗ ಆಗಕ್ಕಿಲ್ಲ ಅಂದ್ಬಿಟ್ರೆ ನಾವೆಲ್ಲ ವಿಷ ತಕೊಂಡ್ ಸತ್ತೋಗ್ಬೇಕಾಯ್ತದೆ. ನಿಮ್ ಪಾದ ಮುಟ್ಟಿ ಹೇಳ್ತಾ ಇವ್ನಿ. ನನ್ಗೆ ಹಂಗೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ ನನ್ನ ನೋಡಿಯಾ. ಹಂಗಾದ್ರೆ ನಾ ಹೇಳ್ದಂಗ್ ಮಾಡ್ತೀಯಲ್ಲ? ಅದೇನ್ ಹೇಳಿದೆ ನೋಡಿಯಾ. ಇಲ್ಲ ಪ್ರಾಣ ಬಿಡೋದ್ರು ಬಿಟ್ಬಿಡ್ತೀನಿ, ಇಲ್ಲ ಬೆಂಕಿಗೆ ಬಿಡೋದ್ರು ಬಿದ್ದು ಬಿಡ್ತೀನಿ. ಬೆಂಕಿಗೆ ಬೀಳ್ಬೇಡ, ನಾ ಹೇಳಿದ ಕಡೆಗೆ ಬೆಂಕಿ ಇಡು. ಅಂದ್ರೆ ನೀನ್ ನನ್ ಮೆದೆಗ್ ಬೆಂಕಿ ಇಟ್ಟು ಸೂರಪ್ಪ ಬೆಂಕಿ ಇಡಿಸ್ದ ಅಂತ ಹಳ್ಳಿಲೆಲ್ಲ ಸಾರ್ಬೇಕು. ನಾನಾ? ಹೌದು, ನೀನೇ. ನೀನಂಗ್ ಮಾಡಿದ್ರೇನೆ ನಿನ್ ಮಾನ ಮರವಾದಿ ಉಳ್ಕೊಳ್ಳೋದು, ನೀನ್ ಗಂಗಿ ಬಾಳ್ ನೆಟ್ಗಾಗೋದು. ನನ್ ಮಗಳ ಬಾಳ್ ಬಳಸಕ್ಕೆ ಇಂಥ ಕಚಡ ತಿನ್ನ ಕೆಲಸ ಮಾಡ್ಬಿಟ್ಟೆ. ಈಗ ಅವಳ ಮಾನ ಪ್ರಾಣ ಎಲ್ಲ ನಿಮ್ ಕೈನಾಗೈತೆ ಸೂರಪ್ಪಣ್ಣ, ಎಲ್ಲ ನಿಮ್ ಕೈನಾಗೈತೆ. ಈಗ ನೀವೇ ನಮ್ ಭಾಗಕ್ಕಿದ್ಯಾವ್ರು? ಅಯ್ಯೋ ದೇವ್ರೆ, ಆಶ್ಚರ್ಯ ಅಲ್ಲ. ಸೂರಪ್ಪ ಮೆದಕ್ ಬೆಂಕಿಟ್ನ? ಹೌದು. ಏನಪ್ಪ ಯಾರಾನ ನಂಬಕಾಯ್ತದ? ಯಾವ ಹುತ್ತದಲ್ಲಿ ಯಾವ ಆವಾಯ್ತು? ಅಚ್ಚರಿ ಇನ್ನಿ ಈ ಕಾಲ ಕಲಿಗಾಲ. ಶ್ರೀರಾಮಚಂದ್ರನೇ ರಾವಣ ಆಗ್ಬಿಟ್ಟ. ಇದನ್ನ ನಾನು ಒಪ್ಪಕ್ಕಿಲ್ಲ. ನಮ್ ಸೂರಪ್ಪ ಬೆಂಕಿ ಅಂತವ್ರು, ಅದಕ್ಕೆ ಬೆಂಕಿ ಇಟ್ಟಿದ್ದು. ಅಲ್ಕಂಡ್ರಪ್ಪ, ಈ ನಮ್ ಕಿರಿಗೌಡ ಹೇಳ್ತಾವನೆ, ಈ ನಮ್ ಜೋಯಿಸ್ರ ಮಗ ಸೂನಾಳಪ್ಪ ಇವನ್ ಮೆದೆಗ್ ಬೆಂಕಿ ಹಚ್ಬಿಟ್ಟವನೆ ಅಂತ.
ನಂಬುವಂತ ಮಾತಾ ಇದು? ಯಾಕೆ ನಂಬಕ್ಕಾಗಕ್ಕಿಲ್ಲ? ನಾನ್ ಸುಳ್ಳು ಹೇಳ್ತೀನ? ಮಾದ ನೋಡಿಲ್ವಾ? ಅವನ್ ಜೊತೆ ಅವ್ರು ನೋಡಿಲ್ವಾ? ಇವರೆಲ್ಲ ಸುಳ್ಳು ಹೇಳಕ್ ಕಾಯ್ತಿದ? ಅಪ್ಪಿ ತಪ್ಪಿ ಒಂದ್ ಟನ್ ತಪ್ಪು ಮಾಡಿದ್ರೆ ಹುಲಿ ಹಂಗ್ ಬೀಳ್ತಿದ್ ಮನ್ಸ, ಈಗ ಇಲಿ ಹಂಗ್ ನಿಂತಿರೋದ್ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ತಪ್ಪು ಮಾಡೋನೆ ಅಂತ? ಕಿರಿಗೌಡ ಸುಮ್ಕಿರ್ಲ, ದೊಡ್ಡವ್ರು ನಾವಿಲ್ವಾ ಮಾತಾಡಕ್ಕೆ? ಏನ್ ಏನ್ ಹುಚ್ಚ ಇದಾಗ ಮಾತಾಡ್ತಾನೆ ಇದೆಯಲ್ಲ. ಸೂರಪ್ಪನ್ ಯಾರು ಅಂತ ತಿಳ್ಕೊಂಡಿದ್ಯಲೆ? ನಮ್ಮ ಹಳ್ಳಿಗ್ ದ್ಯಾವ್ರು ಕಂಡ್ಲ, ದ್ಯಾವ್ರು ನೆತ್ತಿ ಮ್ಯಾಗ ಬಿಸಿಲು ಬೀಳ್ದಂಗ್ ಒಲೆರಿ ಮನೆ ಕಟ್ಟಿಸ್ಕೊಟ್ಟವನೇ ಕಣೋ, ಕುಡಿಯೋ ಸೀನೀರ್ ಬಾವಿ ಕೊಡ್ಸವನೇ ಕಣೋ. ಇಂತ ಮನ್ಸ ತಿನ್ನೋ ಬೆಂಕಿ ಹಾಕ್ತಾನ? ಕಂಡಿದ್ದೀನಿ ಸುಮ್ಕಿರಣ. ಯಾರ್ ತಾತನ ಮನೆ ದುಡ್ಡು ಅಂತ ಖರ್ಚು ಮಾಡ್ದ? ನನ್ ತಲೆ ಮೇಲೆ ಹೊಡೆದು ಮನೆ ಕಟ್ಟಿಸ್ಕೊಟ್ಟ, ನಿಂಗ್ ಮಂಗ್ ಬುದ್ಧಿ ಹೇಳ್ತಿ ತೋಟದ ಬಾವಿ ಬಿಡಿಸ್ಕೊಟ್ಟ. ಅವನ ಖರ್ಚು ಮಾಡಿ ಯಾರಿಗೇನ್ ಮಾಡೋನೆ ಬೆಳ್ ಮರ್ಚು ನೋಡವ. ಅವನ ಖರ್ಚು ಮಾಡಿದ್ರೇನೆ ಸೇವೆ, ಅಲ್ದೆ ಹೋದ್ರೆ ಅಲ್ವೋ? ಅಲ್ಲಲ್ಲಿ ಎತ್ತಿಗ್ ಜ್ವರ ಬಂದ್ರು ಸೂರಪ್ಪ ಬೇಕು, ಕುರಿಗ್ ಚಳಿ ಬಂದ್ರು ಸೂರಪ್ಪ ಬೇಕು, ಊರ್ನಲ್ಲಿ ಯಾರಿಗ್ ಬರಬಾರ್ದು ಬಂದ್ರು ಅದಕ್ಕೆಲ್ಲ ಸೂರಪ್ಪ ಬೇಕು. ಹಳ್ಳಿನೇ ನಮ್ ಸೂರಪ್ಪ ಅಂತ ಮೆಚ್ಕೋತಿರೋವಾಗ ನೀನ್ ಯಾಕ್ಲ ಅವನ ಮ್ಯಾಗ ಕಾಗಿ ಹರ್ಕೊಂಡಂಗ ಹರ್ಕತಾ ಇದೀಯ? ಯಾಕೆ ಸೂರಪ್ಪ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಅದೇನಾಯ್ತು ಅಂತ ಹೇಳಪ್ಪ. ನೀನೇ ಹಿಂಗ್ ಸುಮ್ಕೆ ನಿಂತ್ಕೊಂಡ್ಬಿಟ್ರಿ ಹೆಂಗೆ? ಹೇಳಪ್ಪ ಸೂರ್ಯನಾರಾಯಣ. ಯಾಕೋ ಹೀಗ ಗರ ಬಡ್ದವ್ ನಿಂತಿದ್ದಿ? ಮಾತಾಡೋ. ಏನು ಸೂರಿ, ಏನಾಯ್ತು? ಮಾಡಿರೋದು ಮಣ್ ತಿನ್ನೋ ಕೆಲ್ಸ, ಅದಕ್ಕೆ ಬಾಯಿ ಮುಚ್ಕೊಂಡು ಹಂಗ್ ನಿಂತವನೆ. ಏನೋ ಸೂರಿ ನಿನ್ನ ಅವಸ್ಥೆ? ಇಷ್ಟು ಜನರ ಮಧ್ಯೆ ನೀನು ಅಪರಾಧಿಯಾಗಿ ನಿಂತಿದ್ಯಲ್ಲೋ, ಏನೋ ಇದೆಲ್ಲ? ಈಗ ಒಬ್ಬೊಬ್ರು ನಿನ್ನನ್ನು ಹೀಗೆ ಕೇಳ್ತಾ ಇದ್ದ ನನ್ ಕೈಲಿ ಸಹಿಸೋಕ್ಕಾಗಲ್ಲ ಕಣ. ಕಿರಿಗೌಡ ಹೇಳ್ತಾ ಇದ್ದಾನೆ ನೀನು ಅವನ ಬೆದೆಗೆ ಬೆಂಕಿ ಹಚ್ಚಿಸ್ದೆ ಅಂತ. ಏನಾಯ್ತು ಹೇಳೋ? ಯಾಕೋ ಮಾತಾಡೋದಿಲ್ಲ? ಹೇಳೋ ಸೂರಿ. ಗೌಡ್ರೆ, ಈ ನಿಮ್ ಸೂರಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಲ್ವಾ? ಇಲ್ಲ ಕಣಪ್ಪ, ಇಲ್ಲ. ನೀನ್ ಯಾವತ್ತಿಗೂ ಸುಳ್ಳು ಹೇಳಕ್ಕಿಲ್ಲ. ಕಾರಣ ಇಲ್ಲದೆ ಯಾವ ಕೆಲಸನೂ ನಾನು ಮಾಡೋದಿಲ್ಲ ಅಲ್ಲ? ಹೌದಪ್ಪ, ಹೌದು. ನನ್ ಮಾತಿನಲ್ಲಿ ನಿಮ್ಮ ನಂಬಿಕೆ ಇದೆ ತಾನೆ? ನಮ್ಮ ಪ್ರಾಣೆಗೂ ಇದೆ ಕಣಪ್ಪ. ಅಂದ ಮೇಲೆ ಕಿರಿಗೌಡನ ಮೇಲೆ ಬೆಂಕಿ ಹಚ್ಚಿದವನು ನಾನು. ನಾನೀಗ ನಂಬಲ್ಲ. ಮಾತ ಹೇಳ ಮೇಲೆ ಎದ್ದೇಳ ಮೇಲೆ ನಾನು ಬೆಳೆಸಿದಲ್ಲಿ ನಿನಗೆ ಅರ್ಧ ಭಾಗ ಕೊಡ್ತೀನಿ. ಕಿರಿಗೌಡನ ಮೇಲೆ ಬೆಂಕಿ ಹಚ್ಚು ಅಂತ ನಾನು ನಿನಗೆ ಹೇಳಲಿಲ್ಲ? ನಾನು ನಿನಗೆ ಹೇಳಿದೆ ತಾನೆ? ಯಾಕೆ ತೊದಲ್ತಾ ಇದೀಯ ನೀನು? ಹೇಳಿದೋ ಇಲ್ವೋ? ಹೌದು ಹೇಳಿದ್ರಿ. ಈ ಪ್ರಕರಣಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಈ ನಿಮ್ಮ ತಮ್ಮ, ಈ ದೊಡ್ಡ ಮನುಷ್ಯ, ಈ ಕಿರಿಗೌಡ. ಅದಂಗೆ ನಾನೇ ಕಾರಣ ಅಂತ ಹೇಳ್ಬಿಟ್ಟೆ. ಕಾರಣ ಕೇಳ್ತೀಯ? ಶಾಂತವಾಗಿದ್ದ ನನ್ನ ಮನಸ್ಸಿನಲ್ಲಿ ಕೋಪ ತುಂಬಿದೆ, ಪ್ರೀತಿ ತುಂಬಿದ ಹೃದಯದಲ್ಲಿ ಆಕ್ರೋಶನ ತುಂಬಿದೆ, ಸ್ನೇಹಕ್ಕಾಗಿ ಹಾತೊರಿತಾ ಇದ್ದ ನನ್ನಲ್ಲಿ ದ್ವೇಷದ ಕಿಡಿ ಎಬ್ಬರಿಸಿದೆ. ಅದಕ್ಕೆ ನಿನ್ನ ಮೇಲೆ ಬೆಂಕಿ ಇಟ್ಟೆ. ಸಾಧ್ಯವಿಲ್ಲ. 1000 ಜನ 1000 ತರ ಹೇಳ್ತಿರ್ಬಹುದು, ಅವನೇ ಹೇಳ್ತಿರ್ಬಹುದು ತಾನೇ ಬೆಂಕಿ ಇಟ್ಟೆ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸೂರಿ ಯಾವತ್ತೂ ಯಾವ ಕಾರಣಕ್ಕೂ ಇಂಥ ಹೇಸಿಗೆ ಕೆಲಸ ಮಾಡೋಲ್ಲ. ನನಗ್ ಗೊತ್ತು ಅವನ ಗುಣ ಎಂತದ್ದು ಅಂತ. ಏನೋ ಗೊತ್ತಿರೋದು ನಿನಗೆ? ಏನು ಗೊತ್ತಿರೋದು ನಿನಗೆ? ಯಾರ ಮನಸ್ಸಿನಲ್ಲಿ ವಿಷ ತುಂಬಿರುತ್ತೆ, ಯಾರ ಹೃದಯದಲ್ಲಿ ದ್ವೇಷ ಹೊಗೆಯಾಡ್ತಿರುತ್ತೆ ಅಂತ ಕಣ್ಣು ಕಾಣುತ್ತೇನೋ? ಶ್ರೀರಾಮಚಂದ್ರ ಒಳ್ಳೆಯವನೇ, ಮರೆಯಲ್ಲಿ ನಿಂತು ವಾಲಿನ ಕೊಲ್ಲಿಲ್ಲ. ಶ್ರೀಕೃಷ್ಣ ಅವತಾರ ಪುರುಷನೇ, ಕರ್ಣನ ಮಾಡಬಾರ್ದು ಅನ್ಯಾಯ ಮಾಡ್ಲಿಲ್ಲ. ಇಂಥ ಮಹನೀಯರುಗಳಂಥ ಕೆಲಸ ಮಾಡ್ಬಿಟ್ರು, ಇನ್ನಾವ ಮಹಾ ಲೆಕ್ಕನು? ಎಂಥ ಒಳ್ಳೆಯವನ್ನ ಕೆಟ್ಟವನು ಮಾಡುತ್ತೆ ಕಣೋ ಸಂದರ್ಭ. ಸೂರಪ್ಪ,
ನಿನ್ ಬಾಯಿನಾಗ ಇಂತ ಮಾತಾ? ಯಾಕೆ ಗೌಡ್ರೆ, ನಾನೇನು ಮನುಷ್ಯ ಅಲ್ವಾ? ನನಗೇನು ರೋಷ ದ್ವೇಷ ಇರೋದಿಲ್ವಾ? ಆವತ್ತಿ ನಿಮ್ ತಮ್ಮ ಹೇಳ್ದ, ಹಾರೂರು ಹೆಚ್ಚಿದ ಊರ್ ಹಾಳು, ನಳ್ಳಿ ಹೆಚ್ಚಿದ ಕೆರೆ ಹಾಳು ಅಂತ. ಏನಿದ್ರ ಅರ್ಥ? ನಾವೇನ್ ಈ ಊರಲ್ಲಿ ಇರ್ಕೂಡ್ದ, ಬದುಕಬಾರ್ದ? ನಾವೇನ್ ಇವನು ಮನೆ ಮುರಿದಿದ್ವಾ? ಏನ್ ಈ ಊರಲ್ಲಿ ದೊಡ್ಡ ಪಾಳ್ಯಗಾರ ಇವನು, ಭಾರಿ ಗಂಡಸು. ನಾವೆಲ್ಲ ಕೈಗಳು ಬಳೆಗಳು ತೊಟ್ಕೊಂಡಿದ್ದೀವಿ. ಬೇಡವಾ, ಯಾರು ಹೋದ್ರೆ ರಕ್ತ ಕಕ್ಬಿಡ್ಬೇಕು. ತಲೆ ಎಲ್ಲ ಹರಡ್ತೇನು? ಜೋಯ್ಸಪ್ಪರೇ, ನೀವ್ ಸ್ವಲ್ಪ ಸುಮ್ಕಿರಿ, ನಾವಿಲ್ವಾ ವಿಚಾರಿಸ್ಕೊಳಕ್ಕೆ? ನೀನ್ ಮಾತಾಡು ಸೂರಪ್ಪ. ಆವತ್ತು ಒಂದ್ ದಿವಸ ಇವನು ದಾರಿಯಲ್ಲಿ ನನ್ನ ನಿಲ್ಸ್ಕೊಂಡು ಹೇಳ್ತಾನೆ, ನಿನ್ನ ಮನೆ ಉಳಿದು ಹೋಗುತ್ತೆ ಅಂತ. ಯಾತಕ್ಕೋಸ್ಕರ ಮಾತು ಹೇಳ್ದ ಇವನು? ಯಾತಕ್ಕೋಸ್ಕರ ಅಷ್ಟೊಂದು ಹೊಟ್ಟೆ ಉರಿ ಇವನು ನನ್ನ ಮೇಲೆ? ನಾವು ಹಣ ಕೊಟ್ಟು ಜಮೀನ ಬಿಡಿಸ್ಕೊಂಡಿದ್ದಕ್ಕೋಸ್ಕರವಾ? ನಾನೊಬ್ಬ ವ್ಯವಸಾಯಿಗಾರನಾಗಿದ್ದಕ್ಕೋಸ್ಕರನಾ? ಗೌಡ್ರೆ, ಇದು ಬ್ರಾಹ್ಮಣ ಪಿಂಡ. ಮದುವೆ ಮಾಡಿಸೋದು ಗೊತ್ತು, ಶ್ರಾದ್ದ ಮಾಡಿಸೋದು ಗೊತ್ತು, ತಿನ್ನೋದು ಗೊತ್ತು, ತಿನ್ನೋ ಅನ್ನನೇ ಬೆಳೆಯೋದು ಗೊತ್ತು. ಈ ಕಿರಿಗೌಡನಂತಹ ವಿಷ ಸರ್ಪದ ಹಲ್ಲನ್ನ ಕಿತ್ತು ಹಾಕೋದು ಗೊತ್ತು. ಏನಂದ್ರೆ ಇವನ ನನ್ನ ಮಗ, ನನ್ ಸೂರಿ ಇವನ? ಅಯ್ಯೋ ಅಯ್ಯೋ ಅಯ್ಯೋ, ಇವನಿಂಥ ಚಂಡಾಲ ಆಗ್ತಾನೆ ಅನ್ನೋದು ನನಗೆ ಗೊತ್ತಿದ್ದಿದ್ರೆ ಹುಟ್ಟಿದ್ದಾಗ್ಲೇ ಕತ್ತಿಸ್ಗೆ ಹೇಳೋ ನೀರು ಬಿಟ್ಬಿಡ್ತಿದ್ದೆ. ಆನಂದಿ, ನೋಡ್ದೇನೆ ನಿನ್ನ ಮಗನ್ನ? ಇಂಥ ಚಂಡಾಲ ಹೆರೋ ಬದ್ಲು ನೀನು ಬಂದಿ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲೇ. ಆಯ್ತು ನಡಿ, ಮಾನ ಮರ್ಯಾದೆ ಹೋದ ಮೇಲೆ ನಾವು ಇನ್ಯಾಕೆ ಬದುಕಿರ್ಬೇಕು? ಈ ಮಂಡಿ ನೋಡ ತೀರ್ತು. ನಡಿ. ಜೋಯಿಸ್ರೆ, ತುಡುಕ್ಬೇಡಿ, ಪಂಚಾಯತಿ ತೀರ್ಮಾನ ಕೊಡ್ಲಿ. ಇನ್ನೇನ್ ತೀರ್ಮಾನ ಸ್ವಾಮಿ? ಏನಾಗಿದೆ ಅಂತ ಅನ್ನೋದು ಹೊಲಸುವಾಗಲೇ ಹೇಳುತ್ತಲ್ಲ. ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ, ನೇಣು ಹಾಕಿ. ನಡಿ. ಜಾಗ ಬಿಟ್ಟು ಹೋಗ್ಕೊಡ್ದು ಅಪ್ಪ ಅವ್ರೆ, ಈ ಜಾಗ ಬಿಟ್ಟು ಹೋಗ್ಕೊಡ್ದು. ಬೆದೆಗ್ ಬೆಂಕಿ ಇಕ್ಕಿದು. ಸೂರಪ್ಪ ಅಲ್ಲ, ಸೂರಪ್ಪ ಅಲ್ಲ, ನನ್ ಗಂಡ ಮಾದ. ಮೆದೆ ಬೆಂಕಿ ಹಚ್ಚಿಸ್ದವ್ ನಾನೇ, ಮೆದೆ ಬೆಂಕಿ ಹಚ್ಚಿಸ್ದವ್ ನಾನೇ ಅಂತ ಅಷ್ಟೊತ್ತ ಹೊಡ್ಕೊತಾ ಇದ್ದೀನಿ. ತಲೆಗೆಲ್ಲ ಕೆಟ್ಟಿದೆಯಲ್ಲಮ್ಮ ನಿನಗೆ? ನೀವ್ ಸುಮ್ಕಿರಿ ಬುದ್ಧಿ. ತಲೆ ಕಟ್ಟಿರೋದು ನನ್ಗಲ್ಲ, ಅಲ್ಲಿ ನಿಂತವರಲ್ಲ ಕಿರಿಗೌಡ, ಅವನ್ಗೆ. ಎಲ್ಲ ಸೇರ್ಕೊಂಡು ಅವನ್ ತಲೆ ಸರಿ ಮಾಡಿ. ಮೆದೆಗ್ ಬೆಂಕಿ ಇಡು ಅಂತ ನನ್ ಗಂಡನ್ ಹೇಳ್ಕೊಟ್ಟವನು ಅವನೇ. ಏನೆಲ್ಲ ರಂಡೆ, ನನ್ ಮ್ಯಾಕೆ ಹೇಳ್ತೇನೆ, ಊಟ ಹಾಕ್ಬಿಡ್ತೀನಿ ನಿನ್ನ. ಮುಚ್ಕೊಂಡ್ ಕುಂತ್ಕೊಳ್ಳ ಯಾಕಂದೀನಿ? ಊದ್ ಬಿಡ್ತಾನಂತೆ, ಊದ್ ಬಿಡ್ತಾನೆ. ಗೌಡಜ್ಜ ಗೌಡಜ್ಜ, ನಾನ್ ಸತ್ಯ ಹೇಳ್ತೀನಿ. ಇವನ್ ಮಗನವನಲ್ಲ ರಂಗ, ಅವನು ನನ್ ಮಗಳನ್ನ ಕಡಿಸ್ಬಿಟ್ಟವನೆ. ಈಗ ಅವಳಿಗೆ 3 ತಿಂಗಳಾಗೈತಿ. ನನ್ ಗಂಡ ಈ ಪಾತಿ ಕಾಲಿಡ್ಕೊಂಡು ಮಗಳನ್ನ ನಿನ್ ಮಗನ್ಗೆ ತಂದ್ಕೊ ಅಂತ ಕೇಳಿದಿಕ್ಕೆ ಈ ಗೌಡ ನಾನ್ ಹೇಳ್ದಂಗ್ ನಡ್ಕೊ, ಅಲ್ಲಿ ಪಂಚಾಯಿತಿಲಿ ಸೂರಪ್ಪನ್ ಮಾನ ತೆಗಿ, ನಿನ್ ಮಗಳನ್ನ ನನ್ ಸೊಸೆ ತಂದ್ಕೊಂತೀನಿ ಅಂದ. ಈ ನನ್ ಗಂಡ ಅದನ್ನ ನಂಬ್ಕೊಂಡು ಈ ಮಂಟಿನ ಕೆಲ್ಸ ಮಾಡ್ಬಿಟ್ಟ ಗೌಡಜ್ಜ, ಈ ಮಂಟಿನ ಕೆಲ್ಸ ಮಾಡ್ಬಿಟ್ಟ. ನನ್ನ ಮಗ ಇಂತ ಕೆಲಸ ಮಾಡೋನೆ ಅಂದ್ರೆ ತೆಗೆದಾಕ್ಬಿಡ್ತೀನಿ. ಅಪ್ಪಯ್ಯ, ನೀನ್ ಇವಳ ಮಗಳನ್ನ ಕೆಡ್ಸಿದ್ಯಲ್ಲ? ಅಯ್ಯೋ, ದೇವರೊಳಗೆ ಯಾರು ಅಂತ ನನಗೆ ಗೊತ್ತಿಲ್ಲ ಅಪ್ಪಯ್ಯ. ಹತ್ರಕ್ ಬಂದ್ರೆ ತಲೆ ಕಡ್ದಂಗೆ ಕೆಳಗೆ ಮಡಗ್ಬಿಡ್ತೀನಿ. ಬಾಯ್ ಬಿಡ್ಲಾ, ನಿಜ ಬಗಳ ಹೇಳ್ತೀನಿ. ಅವಳನ್ನ ನಾನೇ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನಮ್ಮಪ್ಪ ಏನ್ ಕೇಳ್ದೆ, ಅವಾಗಕ್ಕಿಲ್ಲ ಅಂದ, ಅದಕ್ಕೆ ಕೆಡಿಸ್ಬಿಟ್ಟೆ. ಸೂರಿ, 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 ಯಾರೋ ಮಾಡಿದ ತಪ್ಪು ನಿನ್ ತಲೆ ಮೇಲೆ ಹಾಕೊಂಡು ಬೇರೆಯವ್ರಿಗೆ ಉಪಕಾರ ಮಾಡಿಬಿಟ್ಟೆ. ನಾನೇನಪ್ಪ ಮಾಡಿದೆ ಅಂತಂದ್ರೆ, ನನ್ನ ಮಗನ ಒಳ್ಳೆತನ ಅರ್ಥ ಮಾಡ್ಕೊಳ್ದೆ ಊರಿನ ಜನಗಳ ಎದುರಿಗೆ ಅವನು ಕೆನ್ನೆ ಹೊಡೆದು ಅವಮಾನ ಮಾಡಿಬಿಟ್ಟೆ. ಸೂರಿ, ಸೂರಿ, ನೀನು ಹುಟ್ಟಿದಾರಭ್ಯ ಒಂದು ದಿನ ನಿನ್ನ ಮೇಲೆ ಕೈ ಎತ್ತಲಿಲ್ವಲ್ಲೋ. ಏನು ಬಂತು ರೋಗ ನನಗೆ? ಜೋಯಿಸ್ರೆ, ಜೋಯಿಸ್ರೆ, ರೋಗ ಬಂದಿರೋದು ನಿಮಗಲ್ಲ, ಆ ರೋಗದ ಮೂಲ ಅಲ್ಲಿದೆ ನೋಡಿ.
ಏನೇನು ಗೌಡ್ರೆ ಶಾಸ್ತ್ರಿಗಳ ಗೌಡ್ರಲ್ಲಿ ಇಲ್ಲೇ ಇದ್ರಲ್ಲಪ್ಪ.